ನಮಸ್ತೆ. ಲಾಸ್ಟ್ ಟೈಮ್ ನಾನೊಂದು ಕ್ವಶನ್ ಕೇಳಿದೆ, ಏನಪ್ಪ ಅಂದರೆ ಹುಬ್ಬಳ್ಳಿನ ಯಾಕೆ ಛೋಟಾ ಮುಂಬೈ ಅಂತ ಕರೀತಾರೆ ಅಂತಂದು. ಅದಕ್ಕೆ ಆನ್ಸರ್ ಹೇಳ್ತೀನಿ. ಏನಂದರೆ 1800ನೇ ಇಸ್ವಿಗಿಂತ ಮುಂಚೆಯಿಂದನೂ ಹುಬ್ಬಳ್ಳಿಯಲ್ಲಿ ಕಾಟನ್ ಬೆಳೆ ಫೇಮಸ್. ಅಂದರೆ ಆಗಿನ ಕಾಲದಿಂದನೂ ದೊಡ್ಡ ದೊಡ್ಡ ಮೆಟ್ರೋ ಸಿಟಿಗಳಿಗೆ ಕಾಟನ್ ಅಂದರೆ ಹತ್ತಿಯನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು ಹುಬ್ಬಳ್ಳಿ. ಇದನ್ನು ನೋಡಿದ ಗುಜರಾತ್, ಮಹಾರಾಷ್ಟ್ರದಂಥ ಬೇರೆ ಬೇರೆ ಗಳಿಂದ ಏನು ಇರ್ತಾರೆ ಟ್ರೇಡರ್ಸು, ಅವರೆಲ್ಲ ಹುಬ್ಬಳ್ಳಿಗೆ ಬಂದು ವಾಸಿಸೋಕ್ಕೆ ಸ್ಟಾರ್ಟ್ ಮಾಡಿದರು ಮತ್ತು ಮಾರ್ಕೆಟ್ನ ಕಂಟ್ರೋಲ್ ಮಾಡಿಕೊಂಡ್ರು. 1884ನೇ ಇಸ್ವಿಯಲ್ಲಿ ಏನಾಗುತ್ತಂದರೆ ಸೌತರ್ನ್ ಮರಾಠ ರೈಲ್ವೆ ಅಂದರೆ ಈಗಿನ ಇಂಡಿಯನ್ ರೈಲ್ವೆ ಹುಬ್ಬಳ್ಳಿಯಿಂದ ಟ್ರ್ಯಾಕ್ಗಳನ್ನು ಮಾಡಿಸ್ತಾರೆ. ಅದು ದೊಡ್ಡ ದೊಡ್ಡ ಮುಂಬೈ ಅಂತ ಸಿಟಿಗಳಿಗೆ ಕನೆಕ್ಟ್ ಮಾಡಿಸಿದ್ರು. 1900ನೇ ಇಸ್ವಿಯಲ್ಲಿ ಏನಾಗುತ್ತೆ, ಟೆಕ್ಸ್ಟೈಲ್ ಪ್ರೊಡಕ್ಷನ್ ಮತ್ತು ಹ್ಯಾಂಡ್ಲೂಮ್ಸ್ ವೇವಿಂಗ್ ಇವೆಲ್ಲದಕ್ಕೂ ಹುಬ್ಬಳ್ಳಿ ಫೇಮಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ಅಲ್ಲಿನ ಸಣ್ಣ ಪುಟ್ಟ ಮಿಲ್ಸ್ಗಳು ಮುಂಬಯಿಯ ದೊಡ್ಡ ದೊಡ್ಡ ಮಿಲ್ಸ್ಗಳಿಗೆ ಕಾಟನ್ ರಾ ಮಟೀರಿಯಲ್ಗಳನ್ನು ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಸ್ವಾತಂತ್ರ್ಯ ಸಿಕ್ಕ ನಂತರ ಹುಬ್ಬಳ್ಳಿಯ ಎಕನಾಮಿ ಅಂದರೆ ಆರ್ಥಿಕ ಸ್ಥಿತಿ ತುಂಬಾ ಚೆನ್ನಾಗಿ ಬೆಳೀತು. ಮುಂದೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತಂದರೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳಿಗೆ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅಲ್ಲಿಂದ ಹುಬ್ಬಳ್ಳಿಯು ಹಣಕಾಸಿನ ಕೇಂದ್ರವಾಗಿ ಆಗ್ತಾ ಬಂತು. ಹೆಂಗಂದರೆ ಮುಂಬೈ ಇಂಡಿಯಾದ ಫೈನಾನ್ಷಿಯಲ್ ಹಬ್ ಅಂದರೆ ಹಣಕಾಸಿನ ಕೇಂದ್ರವಾಗಿತ್ತು. ಅದೇ ರೀತಿ ಹುಬ್ಬಳ್ಳಿ ಆಯಿತು. ಮುಂದೆ 1990ರವರೆಗೆ ಹುಬ್ಬಳ್ಳಿ ತುಂಬ ಬೆಳೀತು. ಮತ್ತು ಇವತ್ತು ಹುಬ್ಬಳ್ಳಿಯ APMCಯು ಏಷ್ಯಾದ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಾಗಿರೋದನ್ನು ನಾವು ನೋಡಬಹುದು. ಮತ್ತು ಅಲ್ಲಿಂದ ಕೆಲವೇ ವರ್ಷಗಳಲ್ಲಿ ಹುಬ್ಬಳ್ಳಿ ತುಂಬಾ ಬೆಳೀತು ಮತ್ತು ಎಲ್ಲ ರಾಜ್ಯದ ಜನರು ಹುಬ್ಬಳ್ಳಿಗೆ ಬಂದು ವಾಸಿಸೋಕ್ಕೆ ಸ್ಟಾರ್ಟ್ ಮಾಡಿದರು. ಮರಾಠಿ, ಗುಜರಾತ್, ಸಿಂಧಿ ಈ ಎಲ್ಲ ಬಿಸ್ನೆಸ್ಗಳು ಎಲ್ಲ ತುಂಬಾ ಬೆಳೀತಾ ಹೋಯಿತು. ಇವೆಲ್ಲ ನೋಡಿದಾಗ ಮುಂಬೈ ನೋಡಿದ ಫೀಲ್ ಬರ್ತಾ ಇತ್ತು. ಮುಂದೆ 2000 ಇಸ್ವಿಯಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಏನು ಆಫಿಷಿಯಲಿ ಡೆವಲಪ್ಡ್ ಅಂದರೆ ಟ್ವಿನ್ ಸಿಟಿಗಳ ಅವಳಿ